ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಇತ್ತೀಚೆಗೆ ನಡೆದಂತಹ ಒಂದು SDA ಮತ್ತು FDA ಪರೀಕ್ಷೆಗಳ ಒಂದು ರಿಸಲ್ಟನ್ನು ಈಗ ಘೋಷಣೆ ಮಾಡಲಾಗಿದೆ. DV ಲಿಸ್ಟ್ ಅಂತ ಅಂದರೆ ಏನಪ್ಪ ಅಂತಂದರೆ 1:3 ಲಿಸ್ಟಾಗಿ DV ಕರೀತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ. ಈಗ ಇತ್ತೀಚೆಗೆ ಎಕ್ಸಾಮ್ ನಡೀತು. ಎಕ್ಸಾಮ್ ನಡೆದ ಮೇಲೆ ಏನು ಸ್ಕೋರ್ ಲಿಸ್ಟನ್ನು ಬಿಟ್ಟರು. ಸ್ಕೋರ್ ಲಿಸ್ಟ್ ಆದಮೇಲೆ ಈಗ DV ಲಿಸ್ಟನ್ನು ಬಿಟ್ಟಿದ್ದಾರೆ. ಏನಪ್ಪ ಅಂತ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ. ಈ ಒಂದು ವಿದ್ಯಾರ್ಥಿಗಳು ಯಾರಿದ್ದಾರೆ ಇವರು DV ಮಾಡಿಸ್ಕೋಬೇಕು. DV ಮಾಡಿಸ್ಕೊಂಡು ಆದಮೇಲೆ ಇವ್ರಿಗೆ ಏನು ಸಿಗುತ್ತೆ ಅಂತಂದರೆ ಡೈರೆಕ್ಟಾಗಿ ಅವರಿಗೆ ಪೋಸ್ಟ್ ಪ್ರಿಫರೆನ್ಸ್ ಹಾಕಿ ಅವರಿಗೆ ಒಂದು ಜಾಬನ್ನು ಅವರ ಒಂದು ಹ್ಯಾಂಡ್ಗೆ ಕೊಡುವಂಥ ಒಂದು ಇದನ್ನು ಮಾಡ್ತಾರೆ. ಆದರೆ ವಿದ್ಯಾರ್ಥಿಗಳು ಏನಪ್ಪ ಕೇಳ್ತಿದ್ದಾರೆ ಅಂತ ಅಂದರೆ, ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಟೋಟಲಾಗಿ FDA ಪರೀಕ್ಷೆಯಲ್ಲಿ ಟೋಟಲಾಗಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ನಾನು ತೋರಿಸ್ತೇನೆ. 150 ಜನ, ಟೋಟಲಾಗಿ 50 ಪೋಸ್ಟ್ ಇದ್ವು ಅಂತ ಕಾಣುತ್ತದೆ. 150 ಜನ, 1:3 ಅಂತ 150 ಜನ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಈ ಒಂದು 150 ಜನನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಒಬ್ಬರು ಇದ್ದಾರೆ. ಅವರ ಹೆಸರನ್ನು ಈಗ ಸರ್ಚ್ ಮಾಡುವ. ಓಕೆ, ಇಲ್ಲಿ ಇದೆ ನೋಡಿ. ಓಕೆ, ಇವರು ವಿದ್ಯಾರ್ಥಿಗಳೇ, ಇವರು ನಮ್ಮ ಕ್ಲಾಸ್ಮೇಟ್. ಇವರು 25ನೇ ರ್ಯಾಂಕನ್ನು ತಗೊಂಡಿದ್ದಾರೆ. ಜಾಬ್ ಸಿಗುವಂಥ ಸಾಧ್ಯತೆ ಇದೆ. ಇವರನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಕರ್ಕೊಂಡು ಬರ್ತೇನೆ. ಒಂದು ಪಾಡ್ಕಾಸ್ಟ್ ವಿಡಿಯೋ ಥರ ನಿಮಗೆ ಮಾಡ್ತೇನೆ. ಯಾವ ರೀತಿ ಓದಬೇಕು, ಏನು ಮಾಡಬೇಕು ಎನ್ನುವುದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಇವರು 25th ರ್ಯಾಂಕ್ ಬಂದಿದ್ದಾರೆ. ಇವರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿಡಿಯೋನ ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ಬಳಿಕ ಯಾರ್ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ. ಮತ್ತು ಇದಾದ ಬಳಿಕ SDA ಪರೀಕ್ಷೆಯ ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ, ಅದನ್ನು ನೋಡೋಣ. ನೋಡಿ ವಿದ್ಯಾರ್ಥಿಗಳು, ಇದು SDA ಲಿಸ್ಟ್. ಇದು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಕೊಟ್ಟವ್ರೆ. ಇಲ್ಲಿ ಕೂಡ ನಮ್ಮ ಒಂದು ಸ್ನೇಹಿತರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನೋಡಿ. ಇಲ್ಲಿ 35th ರ್ಯಾಂಕ್ ಬಂದಿದ್ದಾರೆ, ಕವಿತಾ S ಕಣಬೂರ್ ಅಂತ. ಇವರನ್ನ ನಿಮ್ಮ ಮುಂದೆ ಕರ್ಕೊಂಡು ಬರುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಯಾವ ರೀತಿ ಓದಬೇಕು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬರ್ತಕ್ಕಂಥ ಒಂದು ಪರೀಕ್ಷೆಗಳಿಗೆ ಯಾವ ರೀತಿ ಓದಬೇಕು, ಯಾವ ಪುಸ್ತಕಗಳನ್ನು ಓದಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಕೊಡ್ತೇನೆ. ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಯಾವ ರೀತಿ ಓದಬೇಕು ಎನ್ನುವುದರ ಬಗ್ಗೆ ಇವರು ಮಾತಾಡ್ತಾರೆ, ಅದನ್ನು ನಾವು ನೋಡ್ಕೊಳ್ತಾ ಹೋಗೋಣವಂತೆ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಒಂದು ಪಾಡ್ಕಾಸ್ಟ್ ವಿಡಿಯೋನ ನೋಡಬೇಕು ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತದೆ, ಆವಾಗ ನೋಡೋಣಂತೆ. ಓಕೆನಾ? ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.